ಫ್ರೆಂಡ್ಸ್, ಇವತ್ತಿನ ಸೆಕ್ಷನಲ್ಲಿ ನಾನು 7 ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ನಿಮಗೆ ಗೊತ್ತಿರ್ಬೋದು, ಇದು ಡೆಸ್ಕ್ಟಾಪ್ ಅಂತ. ಡೆಸ್ಕ್ಟಾಪಲ್ಲಿ ನಾನು ಬಂದು ಫಸ್ಟ್ ಟಾಪಿಕ್ ಏನು ಅಂದರೆ ಐಕಾನ್ಸ್ ಏನು ಅಂದರೆ, ಈಗ ನೀವು ನೋಡಿರ್ಬೋದು, ಇದೆಲ್ಲ ನಿಮಗೆ ಐಕಾನ್ಸ್. ನೀವೇನು ಆ್ಯಪ್ ಅಂತ ಕರಿತೀರಾ ಫೋನಲ್ಲಿ, ಇದೇ ನಿಮಗೆ ಸಿಸ್ಟಮಲ್ಲಿ ಐಕಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಟಾಸ್ಕ್ ಬಾರ್. ಈಗ ನೀವು ನೋಡಿರ್ಬೋದು, ಕೆಳಗಡೆ ಇದೆಯಲ್ಲ ವೈಟ್ ಲೈನ್ ಏನು ಕಾಣ್ತಾ ಇದೆ, ಸ್ಟ್ರೈಟ್ ಲೈನು, ಇದನ್ನು ನಿಮಗೆ ಟಾಸ್ಕ್ ಬಾರ್ ಅಂತೀವಿ. ಟಾಸ್ಕ್ ಬಾರ್. ನೆಕ್ಸ್ಟ್ ಟಾಪಿಕ್ ಬಂದು ಸ್ಟಾರ್ಟ್ ಮೆನು. ಇದ್ರ ಪಕ್ಕದಲ್ಲಿ ನೀವು ಇದು ನೋಡಿರ್ಬೋದು, ಇದನ್ನು ನಾವು ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಇದು ಶೋ ಆಗುತ್ತೆ. ಎಲ್ಲ ನಿಮಗೇನು ಐಕಾನ್ ಇದೆಲ್ಲ ಶೋ ಆಗುತ್ತೆ ನಿಮಗೆ ಟಾಸ್ಕ್ ಬಾರ್ ಮೇಲೆ. ನೆಕ್ಸ್ಟ್ ಬಂದು ಸರ್ಚ್ ಬಾರ್. ನೆಕ್ಸ್ಟು ಸರ್ಚ್ ಬಾರ್ ಬಂದು ನಿಮ್ಗೆ ಇಲ್ಲೇ ಇರುತ್ತೆ ನೋಡಿ. ಇದನ್ನ ಸರ್ಚ್ ಬಾರ್ ಅಂತಾರೆ. ನೀವೇನೇ ಆದರೂ ಸರ್ಚ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಬಂದು ಪಿನ್ ಐಕಾನ್ಸ್. ಈಗ ನೀವು ಏನು ನೋಡ್ತಿದ್ದೀರಾ, ಈಗ ಟಾಸ್ಕ್ ಬಾರ್ ಮೇಲೆ ಇಲ್ಲಿ ಏನು ನೋಡ್ತಿದ್ದೀರಾ, ಇದನ್ನೆಲ್ಲ ಪಿನ್ ಐಕಾನ್ಸ್, ಇದನ್ನೆಲ್ಲ ಪಿನ್ ಮಾಡಿರೋದು. ನೆಕ್ಸ್ಟ್ ಬಂದು ಕರ್ಸರ್. ಈಗ ನೀವೇನು ಮೌಸ್ ಅಂತ ಕರಿತೀರಾ, ಅದನ್ನೇ ನೀವು ಇದನ್ನ ಕರ್ಸರ್ ಅಂತ ಕರಿತೀವಿ. ಈಗ ಇದು ನೋಡಿರ್ಬೋದು, ಮೌಸ್ ಸಿಂಬಲ್ ಇದು, ಅದನ್ನೇ ನಾವು ಕರ್ಸರ್ ಅಂತ ಕರಿತೀವಿ. ಈಗ ಇದು ಮೂವ್ ಆಗ್ತಿದೆಯಲ್ಲ, ಇದನ್ನ ನಾವು ಕರ್ಸರ್ ಅಂತ ಇದು ಮಾಡ್ತೀವಿ. ನೆಕ್ಸ್ಟ್ ಬಂದು ನೋಟಿಫಿಕೇಷನ್ಸ್. ಈಗ ನಿಮ್ಗೇನೇ ನೋಟಿಫಿಕೇಷನ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ಇಲ್ಲಿ ಲಾಸ್ಟ್ ಇದೆಯಲ್ಲ ಕರ್ಸರ್ನ ಇಲ್ಲಿ ತೊಗೊಬಂದು ಇದು ಮಾಡಿದ್ರೆ, ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ, ಇವತ್ತಿನ ಡೇಟು ಬರುತ್ತೆ ಮತ್ತು ಮೇಲ್ ನೋಟಿಫಿಕೇಷನ್ಸ್. ಇವತ್ತಿನ ನೋಟಿಫಿಕೇಷನ್ಸ್ ಏನು ಅಂದರೆ ನೋ ನೋಟಿಫಿಕೇಷನ್ಸ್ ಅಂತ ಇದೆ. ನೋಟಿಫಿಕೇಷನ್ಸ್ ಇದ್ದರೆ ನಿಮಗೆ ಶೋ ಆಗುತ್ತೆ. ಥ್ಯಾಂಕ್ ಯು ಗಾಯ್ಸ್.